ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 12ನೇ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಿರುವಂಥದ್ದು. ಈ ಒಂದು ತರಗತಿಯಲ್ಲಿ ನೀವು 15 ಮ್ಯಾಥ್ಸ್ ಮತ್ತು 5 ರೀಸನಿಂಗ್ನ ಪ್ರಶ್ನೆಗಳು ಯಾವ ರೀತಿ ಈಸಿಯಾಗಿ 20ಕ್ಕೆ 20 ಸರಿಯಾದ ಉತ್ತರಗಳನ್ನು ನಾವು ಹಾಕಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಟೈಪ್ ಕ್ವಶನ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರುವಂಥದ್ದು. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈ ಕೆಳಗಿನವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರೆ ನಾವು ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಿದ್ದಾರೆ 0.00132, 0.000132, 0.01132. ನೋಡ್ರಿ, ಎಷ್ಟು ಸ್ಥಾನಗಳನ್ನು ಬಿಟ್ಟು ಜಾಸ್ತಿ ಸ್ಥಾನಗಳನ್ನು ಬಿಟ್ಟು ಪಾಯಿಂಟ್ ಇತ್ತಂತಂದ್ರೆ ಅದೇನಾಗಿರ್ತದ, ಯಾವಾಗಲೂ ಚಿಕ್ಕ ಸಂಖ್ಯೆ ಆಗಿರ್ತದ. ಇವೆಲ್ಲ ನೋಡ್ರಿ 5 ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಇದು 5 ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಇದು 6 ಸ್ಥಾನ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಇದೇನಾಯ್ತು, ಚಿಕ್ಕ ಸಂಖ್ಯೆ ಆಯ್ತು. ಹಾಗಾದ್ರೆ ನಾವಿಲ್ಲಿ ಏನ್ ಚೆಕ್ ಮಾಡಬೇಕು ಅಂತ, ಈಗ ಪಾಯಿಂಟ್ ಮುಂದೆ ಮೊದಲನೆಯ ಸಂಖ್ಯೆ 0 ಅದ, ಇದು ಕೂಡ 0 ಅದ. ಹಾಗಾದ್ರೆ ಇಲ್ಲಿ ಫಸ್ಟ್ನೇಕ್ ಯಾವ್ದು ದೊಡ್ಡದು ಬರ್ತೈತಲ್ಲ ಅದ ಏನಿರ್ತತಿ, ದೊಡ್ಡ ಸಂಖ್ಯೆ ಆಗಿರ್ತದ. ಹಾಗಾದ್ರೆ ಇಲ್ಲಿ ಎರಡನೇ ಸ್ಥಾನದಲ್ಲಿ 0 ಅದ, ಇದು ಎರಡನೇ ಸ್ಥಾನದಲ್ಲಿ 1 ಅದ. ಹಾಗಾದ್ರೆ ಇದೇ ದೊಡ್ಡ ಸಂಖ್ಯೆ ಆಗಿರುವಂತದ್ದು ಯಾವ ಆಪ್ಷನ್ ಕಾಣಿಸ್ತಾ ಇದೆ ನಮಗ, ಆಪ್ಷನ್ 4 ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್, ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, 28 ಮತ್ತು 44ರ ಲಸ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. 28 ಮತ್ತು 44, 144ರ ಲಸ. ಈ 144 ನೋಡಿದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬರಬೇಕು ಏನು, 9ರಿಂದ ಗುಣಾಕಾರ ಆಗುವಂತ ಸಂಖ್ಯೆ. ಯಾಕ ಎಲ್ಲಾನು ಕೂಡ್ಸಿರ 9 ಐತಂದ್ರ ಇದು 100% 9ರ ಗುಣಾಕಾರನ ಇರ್ತದ. ಹಾಗಾದ್ರೆ ಇದು 9ರ ಗುಣಾಕಾರ ಇದ್ರೆ ನಮ್ಮ ಲಸ ಅಣು ಕೂಡ ಏನಿರಬೇಕು, 9ರ ಗುಣಾಕಾರನೇ ಇರಬೇಕು. ಹಾಗಾದ್ರೆ 7 2 9 ಆಯ್ತು, 4 1 5 ಆಗತತಿ. ಹಾಗಾದ್ರೆ ಇದು 9ರ ಗುಣಾಕಾರ ಅಲ್ಲ. ಓಕೆ, ನೆಕ್ಸ್ಟ್ 6 2 8 1 9, 9 ಏನೋ ಹೋಯ್ತು, ಇಲ್ಲಿ 5 ಇನ್ನ ಉಳಿಯಾತತಿ. ಹಾಗಾದ್ರೆ ಇದು ಕೂಡ 9ರ ಗುಣಾಕಾರ ಅಲ್ಲ. ರೈಟ್, ನೆಕ್ಸ್ಟ್ ಇದು ನೋಡ್ರಿ, 8 1 9, ಇದು 9ರ ಗುಣಾಕಾರ. 6 2 1 ಅಂದ್ರೆ 9 ಆಯ್ತು, ಇಲ್ಲಿ 6 ಮತ್ತೆ ಉಳಿಯಾತತಿ. ಹಾಗಾದ್ರೆ ಇದು ಉಳಿಬಾರ್ದು. 9ರ ಗುಣಾಕಾರ ಇರುವಂತದ್ದು ಯಾವುದಾಗಿತ್ತು, ಆಪ್ಷನ್ 2 ಆಗಿತ್ತು. ಇದೇ ಇದರ ಲಸ ಆಗಿತ್ತು. ರೈಟ್, ಇಲ್ಲ ಅಂತಂದ್ರೆ ನೀವು ಇದನ್ನ 7 4 28, 7ರ ಗುಣಾಕಾರವನ್ನು ಕೂಡ ನೀವೇನ್ ಮಾಡ್ಬೋದಾಗಿತ್ತು, ಚೆಕ್ ಮಾಡ್ಕೋಬಹುದಾಗಿತ್ತು. ನೀವು ಪೂರ್ತಿಯಾಗಿ ಲಸವನ್ನ ತೆಗೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್, 120 ಮತ್ತು ಎಕ್ಸ್ ನ ಲಸ 480, ಅವುಗಳ ಮಸ 120. ಹಾಗಾದ್ರೆ ಎಕ್ಸ್ ನ ಬೆಲೆಗೆ ಸಮನಾದದ್ದು ಯಾವುದು ಅಂತ ಕೇಳಿ. ನಿಮ್ಮೆಲ್ಲರಿಗೂ ಗೊತ್ತದ, ಮೊದಲನೆಯ ಸಂಖ್ಯೆ ಇಂಟು ಎರಡನೆಯ ಸಂಖ್ಯೆ ಈಸ್ ಈಕ್ವಲ್ ಟು LCM ಇಂಟು SCF, ಲಸ ಇಂಟು ಮಸ. ಹಾಗಾದ್ರೆ ಒಂದು ಸಂಖ್ಯೆ ಕೊಟ್ರ 120 ಅದನ್ನ ಬರೆದ್ರಿ, ಲಸ ಕೊಟ್ರ 480, ಮಸ ಕೊಟ್ರ 120. ಹಾಗಾದ್ರೆ ಒಂದು ಸಂಖ್ಯೆ ಯಾವುದು? ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದ. 120ರಿಂದ 120 ಹೋತು. ಇಲ್ಲ ನೀವು ಡೈರೆಕ್ಟ್ ಆಗಿ 120ರಿಂದ 120 ಇಲ್ಲಿ ಕಡ್ತಾ ಹೊಡ್ಕೋಬಹುದು. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಉಳಿತಪ್ಪ, ಇಲ್ಲಿ 480 ಉಳಿತು. ಅದೇ ಏನಾಗಿತ್ತು, ಸರಿಯಾದ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್, 3 ಸ್ನೇಹಿತರ ಸರಾಸರಿ ವಯಸ್ಸು ಎಷ್ಟು ಕೊಟ್ರ, 24. ಅದರಲ್ಲಿ ಇಬ್ರು 20 ವರ್ಷ ಮತ್ತು 28 ವಯಸ್ಸಾಗಿದ್ರೆ ಮೂರನೇದ ಒಂದು ವಯಸ್ಸು ಎಷ್ಟು ಅಂತ ಕೇಳ. ನೋಡ್ರಿ, ಸರಾಸರಿ ಅಂದ್ರೆ ಒಬ್ಬರಿಗಿರುವಂತ ವಯಸ್ಸು. ಒಬ್ಬರಿಗೆ 24 ವಯಸ್ಸು, ಇಂಥವ್ರು 3 ಜನ ಅದಾರ ಅಂತಂದ್ರೆ ಟೋಟಲ್ ಎಷ್ಟು ಜನ ಆದ್ರಪ್ಪ, 72 ಆಯ್ತು. ವರ್ಷ ಎಷ್ಟಾಯ್ತು, 72. ಒಬ್ಬರಿಗೆ 24 ಅಂದ್ರೆ 3 ಮಂದಿದು ಎಷ್ಟಾಯ್ತು, 72. ಅದ್ರೊಳಗೆ 20 + 28, ಹಂಗಂದ್ರೆ ಟೋಟಲ್ ಎರಡು ತೆಗಿಬೇಕು ನಾವೀಗ, 58 ತೆಗೆದಿವಿ. ಇವ್ರಿಬ್ಬರು ತೆಗೆದ್ರ ಒಬ್ಬನ್ ಸಿಕ್ ಬಿಡದತ್ಲ ನಮಗೆ. ರೈಟ್, ಹಾಗಾದ್ರೆ ಇಬ್ಬರದು ತೆಗೆದು ಬಿಡೋಣ. 12ರಾಗ 8 ಹೋದ್ರೆ 4, ಲಾಸ್ಟ್ 4 ಬರಬೇಕು. ಯಾವ ಆಪ್ಷನ್ ಐತಿ, ಆಪ್ಷನ್ 3 ಐತಿ. ಇದೇ ಕರೆಕ್ಟ್ ಆನ್ಸರ್. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಇಷ್ಟು ಬರೋದಿನಿ. ಡೈರೆಕ್ಟ್ ಹೆಂಗೆ ಮಾಡಬೇಕು, 24 3 72, 72ರಾಗ 50 ಹೋದ್ರೆ ಎಷ್ಟು, 72ರಾಗ 50 ಹೋದ್ರೆ ಎಷ್ಟು ಬಂತಪ್ಪ,
ಸೊ 20 ಹೋದರೆ ಎಷ್ಟು ಬಂತು? 52 ಬಂತು. 52ರಾಗ 30 ಕಳೆದ್ರೆ ಲಾಸ್ಟ್ 4 ಬರಬೇಕು. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ನೀವು ಯಾವ ರೀತಿ ಓರಲಿ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಷ್ಟು ಬೇಗ ಈ ಲೆಕ್ಕ ಮುಗೀತದೆ. ಓಕೆ ರೈಟ್. ನೆಕ್ಸ್ಟ್, ವಿಲಿಯಂಗೆ 3 ಮಕ್ಕಳಿದ್ದಾರೆ. ಅವರ ಸರಾಸರಿ ವಯಸ್ಸು 15 ವರ್ಷಗಳು. ಓಕೆ, 11 ವರ್ಷದ ಹುಡುಗಿಯನ್ನು ದತ್ತು ಪಡೆದರು. ಅವರ ಎಲ್ಲ 4 ಮಕ್ಕಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದನ್ನು ನೀವು ಎರಡು ರೀತಿಯಾಗಿ ಮಾಡ್ಕೋಬಹುದು. ಯಾವ್ದು ರೀತಿ ಅಂತ ಮೊದಲೇ ಬೇಸಿಕ್ ಮೆಥಡ್ ಹೇಳ್ತೀನಿ, ನಿಮ್ಗೇನು ಭಾಳ ಡಿಫಿಕಲ್ಟ್ ಲೆಕ್ಕ ಏನಿಲ್ಲ. ಓಕೆ, ಅದಕ್ಕೋಸ್ಕರ ಹಾಗಾದ್ರೆ ಒಬ್ಬೊಬ್ರದ್ದು ವಯಸ್ಸು 15 ಇದೆ. ಇಂಥವ್ರು 3 ಮಂದಿ ಇದಾರೆ ಅಂತಂದ್ರೆ ಟೋಟಲ್ ಎಷ್ಟಾಗಿತ್ತಪ್ಪ ವಯಸ್ಸು? 45 ಆಗಿರುವಂಥದ್ದು. ನಾವು ಸರಾಸರಿ ಹೆಂಗೆ ಕಂಡುಹಿಡಿತೀವಿ? ಎಲ್ಲಾನು ಕೂಡಿಸ್ತೀವಿ. ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ, ಇದರಿಂದ ನಮಗೇನು ಸಿಗ್ತದೆ? ಸರಾಸರಿ ಸಿಗ್ತದೆ. ಹಾಗಾದ್ರೆ 3 ಮಂದಿದು ಒಬ್ಬೊಬ್ಬರದ್ದು 15 ಇತ್ತಂದ್ರೆ 3 ಮಂದಿದು 45 ಆತಿ. ಈಗ 11 ವರ್ಷದ ಒಂದು ಹುಡುಗಿನ ದತ್ತು ತಗೊಂಡ್ರು. ಹಾಗಾದ್ರೆ ಈಗ ಮೊತ್ತ ಎಷ್ಟಾಯ್ತಪ್ಪ? 56. ಹೌದಾ ಇಲ್ಲ? ಈಗ ಒಟ್ಟು ಮೊತ್ತ ಆಯ್ತು. ಈಗ ಒಟ್ಟು ಸಂಖ್ಯೆಯಿಂದ ಭಾಗಿಸಿದ್ರೆ ನಮಗೆ ಸರಾಸರಿ ಸಿಗ್ತೈತಿ. 4 ಮಕ್ಕಳದಾರಂದ್ರೆ 4ಇಂದ ಭಾಗಿಸ್ತೀರಿ. 4 1 4, 4 4 16. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? 14 ವರ್ಷ. ಆಪ್ಷನ್ 2 ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 7/4 ಇದಕ್ಕೆ ಸಮನಾಗಿದೆ. ಹಾಗಾದ್ರೆ 7/4 ಪರ್ಸೆಂಟೇಜ್ ಒಳಗೆ ತೆಗಿಬೇಕು. ಪರ್ಸೆಂಟೇಜಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಪ್ಪ? 100ರಿಂದ ಗುಣಿಸ್ತೀರಿ. 4 1 4 25 25 7 ಎಷ್ಟು ಬರ್ತದ? 175 ಬರ್ತದ. 175 ಆಪ್ಷನ್ ಐತಿ? ಆಪ್ಷನ್ 4 ಐತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ರಮಾ ಮತ್ತು ಸೋನಾ 7:9 ಅನುಪಾತದಲ್ಲಿ ಟೋಫಿಯನ್ನು ಪಡೆದರೆ 320 ಟೋಪಿಗಳ ಪ್ಯಾಕೆಟ್ನಿಂದ ಸೋನಾಗೆ ಎಷ್ಟು ಟೋಪಿ ಪಡೆಯುತ್ತಾರೆ? ಸೋನಾಂದ ಬೆಲೆ ಎಷ್ಟೈತಿ ಇಲ್ಲಿ? 9. ಹಾಗಾದ್ರೆ 9ರಿಂದ ಬಾಹುವಂತ ಸಂಖ್ಯೆನ ಏನಾಗಿರ್ತದ? ಅದರ ಉತ್ತರ ಆಗಿರ್ತದ. ನೋಡ್ರಿ, ಇದು 9ರಿಂದ ಹೋಗಂಗಿಲ್ಲ, ಇದು 9ರಿಂದ ಹೋಗಂಗಿಲ್ಲ, ಇದು 9ರಿಂದ ಹೋಗಂಗಿಲ್ಲ. ಹಾಗಾದ್ರೆ ಒಂದು ಆಪ್ಷನ್ ಐತಿ. ಯಾವುದು? ಆಪ್ಷನ್ 1 9ರಿಂದ ಹೋಗುವಂತ ಉತ್ತರ ಆಗಿತ್ತು. ಇಲ್ಲ ನೀವು ಪೂರ್ತಿ ಮಾಡ್ತೀರಿ ಅಂದ್ರೆ ನೋಡ್ರಿ, ಟೋಟಲ್ ಇವ್ರಿಬ್ರದು ಕೂಡಿ ಎಷ್ಟೈತಿ ಇಲ್ಲಿ? 7 + 9 ಅಂತಂದ್ರೆ 7 + 9 ಅಂದ್ರೆ 16. ನಮ್ಮ ಪ್ರಕಾರ ಮೊತ್ತ ಎಷ್ಟೈತಿ? 16. ಆದ್ರೆ ಆಕ್ಚುಯಲ್ ಮೊತ್ತ ಎಷ್ಟೈತಿ? ಟೋಟಲ್ 320. ಯಾರ್ದು ಕಂಡುಹಿಡಿಬೇಕು? ಸೋನಾ. ಸೋನಾ ಅಂದ್ರೆ 9 ಅಂದ್ರೆ ಎಷ್ಟು? 16 1 16 2 ಮುಂದೆ ಒಂದು 0, 9 2 18 ಮುಂದೆ ಒಂದು 0 ಅಂದ್ರೆ ಎಷ್ಟು ಬಂತಪ್ಪ? 180 ಬತ್ತು. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. 9ರ ಮಲ್ಟಿಪಲ್ ಅನ್ನ ಚೆಕ್ ಮಾಡಿದ್ರೆ ಸಾಕಾಗಿತ್ತು. ಓಕೆ. ನೆಕ್ಸ್ಟ್, 20 ಮಿಲಿ ಹಾಲನ್ನು 4 ಲೀಟರ್ ನೀರಿನೊಂದಿಗೆ ಬೆರೆಸಲಾಗ್ತದೆ. ಇದು ಹಾಲು, ಇದು ನೀರು. ಓಕೆ, ಮಿಶ್ರಣದಲ್ಲಿ ನೀರು ಮತ್ತು ಹಾಲಿನ ಅನುಪಾತ. ಫಸ್ಟ್ ಯಾವ್ದನ್ನು ಬರೀಬೇಕು? ನೀರು. ಆಮೇಲೆ ಅದ್ರದ್ದು ಬರೀಬೇಕು ಹಾಲು. ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಹಾಲು ಎಷ್ಟದ? 20 ಮಿಲಿ, 20 ml. 4 ಲೀಟರ್ ಅಂದ್ರೆ ಎಷ್ಟು ml ಹೇಳ್ರಿ ನೀವು? 4000 ml. ನಾವು ಅನುಪಾತ ತೆಗಿಬೇಕಂತಂದ್ರೆ ಎರಡೂದ್ರದ್ದು ಯೂನಿಟ್ ಏನಿರಬೇಕು? ಸೇಮ್ ಇರಬೇಕು. ಓಕೆ, ಹಾಗಾದ್ರೆ 21 22 ಮುಂದೆ 2 0 ಅಂತಂದ್ರೆ ಎಷ್ಟು ಬಂತು? 1:200. ಆದ್ರೆ ನಾವು ಈ ಆಪ್ಷನ್ ಹಾಕಿದ್ರೆ ಏನಾಗ್ತದೆ? ತಪ್ಪಾಗ್ತದೆ. ಯಾಕಪ್ಪ? ಇಲ್ಲಿ ಏನು ಕೇಳ್ಯಾರ? ಫಸ್ಟ್ ನೀರು ಬರಬೇಕು, ಆಮೇಲೆ ಹಾಲು ಬರಬೇಕು. ಹಾಗಾದ್ರೆ ಫಸ್ಟ್ 200 ಬರಬೇಕು, ಆಮೇಲೆ 1 ಬರಬೇಕು. ಹಾಗಾದ್ರೆ ಯಾವ ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 4540 ಮೇಲೆ 5 ವರ್ಷಕ್ಕೆ 3 ವರ್ಷಗಳಲ್ಲಿ ಸರಳ ಬಡ್ಡಿ ಎಷ್ಟು ಅಂತ ಕೇಳಿರುವಂಥದ್ದು. ಹಾಗಾದ್ರೆ 1 ವರ್ಷಕ್ಕೆ 5% ಅಂದ್ರೆ 3 ವರ್ಷಕ್ಕೆ ಎಷ್ಟಾತ್ಪ? 15% ಆಯ್ತು. ಎಷ್ಟು ಪರ್ಸೆಂಟ್ ಆಯ್ತು? 15%. ಹಾಗಾದ್ರೆ ಸಿಂಪಲ್ ಆಗಿ ನಾವು ಏನು ಮಾಡ್ಬೋದು? 4000 ಎಷ್ಟು? 4540 ಮ್ಯಾಗಿಂದ 15% ಕಂಡಿಡಿದ್ರೆ ಸಾಕಲ್ಲ? ಹೌದಲ್ಲ? 1 ವರ್ಷಕ್ಕೆ 5%, 3 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು? 15% ಆಯ್ತು. ಹಾಗಾದ್ರೆ 4540 15% ಕಂಡಿಡಿ. 0 ಇಂದ 0 ಹೊತ್ತು, 5 2 10, 5 3 15. ಓಕೆ ರೈಟ್. 2 1 2 2 2 2 2 7 7 3 21. ಲಾಸ್ಟ್ 1 ಬರಬೇಕು. ಯಾವ ಆಪ್ಷನ್ ಐತಿ? ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್. ಸಿಂಪಲ್ ಸೊಲ್ಯೂಷನ್. ಕೊನೆಯ ಪೂರ್ತಿ ಗುಣಾಕಾರ ಮಾಡೋಂಗಿಲ್ಲ, ಕೊನೆಯ ಸಂಖ್ಯೆ ನೋಡು. 7 3 21, ಲಾಸ್ಟ್ 1 ಬರಬೇಕು. ಅದರ ಆನ್ಸರ್ ಆಗಿತ್ತು. ಇಲ್ಲ ಸರ್ ನಾವು ಪೂರ್ತಿ ಫಾರ್ಮುಲಾ ಮುಖಾಂತರ ಮಾಡ್ತೀರಿ ಅಂದ್ರೆ ನಿಮ್ಗೆಲ್ಲರಿಗೂ ಫಾರ್ಮುಲಾ ಗೊತ್ತದ. PTR / 100 = ಸಿಂಪಲ್ ಇಂಟ್ರೆಸ್ಟ್.
ಅಸಲು ಕೊಟ್ಟಿದ್ದಾರ 4540, ಟೈಮ್ ಕೊಟ್ಟಿದ್ದಾರ 3 ವರ್ಷ, ಬಡ್ಡಿ ದರ 5% ಡಿವೈಡೆಡ್ ಬೈ 100. 10 ಇಂದ 10, 5 ಒಂದ್ಲೆ 5 ಎರಡ್ಲೆ 2 ಒಂದ್ಲೆ 2 ಎರಡ್ಲೆ 2 ಎರಡ್ಲೆ 2 7 7 ಮೂರ್ಲೆ 21, ಲಾಸ್ಟ್ 1 ಬರಬೇಕು. ಇಲ್ಲೂ ಕೂಡ ಏನು ಬರ್ತದ, ಅದೇ ಉತ್ತರ ಬರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಅರ್ಥ ಮಾಡ್ಕೊರಿ, ಟ್ರೈ ಮಾಡ್ರಿ. ಅಮಿತ್ ತನ್ನ ಮನೆಯಿಂದ ಕಚೇರಿಗೆ 60 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡುತ್ತಾನೆ ಮತ್ತು 35 ನಿಮಿಷಗಳಲ್ಲಿ ತಲುಪುತ್ತಾನೆ. ಓಕೆ, 70 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡಿದರೆ ಅವನು ಎಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದನು? ಇದನ್ನ ನಿಮಗೊಂದು ಬೆಸ್ಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ತಿಳ್ಕೊರಿ. ನೋಡ್ರಿ, ಯಾವಾಗಲೂ ಸ್ಪೀಡ್ ಮತ್ತು ಟೈಮ್ ಏನಿರ್ತಾವ ಅಂತಂದ್ರೆ ಉಲ್ಟಾ ಪಲ್ಟಿ ಇರ್ತಾವ. ಏನಿರ್ತಾವು? ಉಲ್ಟಾ ಪಲ್ಟಿ. ಸ್ಪೀಡ್ ಹೆಚ್ಚಿಗೆ ಆದ್ರೆ ಟೈಮ್ ಏನಾಗ್ತಿರ್ತೈತಿ, ಕಡಿಮೆ ಆಗ್ತಿರ್ತೈತಿ. ಟೈಮ್ ಹೆಚ್ಚಿಗೆ ಆದ್ರೆ ಸ್ಪೀಡ್ ಏನಾಗ್ತಿರ್ತೈತಿ, ಕಡಿಮೆ ಆಗ್ತಿರ್ತೈತಿ. ಉಲ್ಟಾ ಪಲ್ಟಿ ಇರ್ತಾವ. ರೈಟ್. ಅದಕ್ಕೋಸ್ಕರ ಏನ್ ಮಾಡ್ಕೊಂಡು ನೀವು 60 ಕಿಲೋಮೀಟರ್ನ 35 ನಿಮಿಷನಾಗ ತಡೀತಾರೆ. ಅದನ್ನ ಏನ್ ಮಾಡುದು, 60 ಕಿಲೋಮೀಟರ್ನ 35 ನಿಮಿಷ ಇಲ್ಲಿ ಬರ್ಕೊಳಂಗಿಲ್ಲ. ಎಲ್ಲಿ ಬರ್ಕೊಳ್ಳೋದು? ಈ ಕಡೆ ಬರ್ಕೊಂಡ್ಬಿಡು. ಎಲ್ಲಿ ಬರ್ಕೊಳ್ಳೋದು? ಈ ಕಡೆ. ಹಾಗಾದ್ರೆ 70 ಕಿಲೋಮೀಟರ್ 70 ಕಿಲೋಮೀಟರ್ ಅಂದ್ರೆ ಎಷ್ಟು? ನಾವು ಇದನ್ನ ಯೂನಿಟರಿ ಮೆಥಡ್ ಮಾಡ್ತಿದ್ದಿಲ್ಲ, ಆದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ಉಲ್ಟಾ ಬರ್ಕೊಂಡ್ಬಿಟ್ರೆ ಮುಗಿದ ಹೋತ್ಲೆ. 0ಇಂದ 0 ಹೋಯ್ತು. 7 ಒಂದ್ಲೆ 7 ಐದ್ಲೆ 6 ಐದ್ಲೆ ಎಷ್ಟು ಬಂತಪ್ಪ? 30 ಬಂತು. ಯಾವ ಆಪ್ಷನ್ ಐತಿ? ಆಪ್ಷನ್ 3 ಐತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಇಲ್ಲ ರೇಷಿಯೋ ಮೆಥಡ್ ಕೂಡ ಹೇಳ್ತೀನಿ ನೋಡ್ರಿ, ತಿಳ್ಕೊರಿ. ಯಾರು ಟ್ರೈ ಮಾಡೋದಿದ್ರೆ ಮಾಡ್ಬೋದು. ಇಲ್ಲಿ ಸ್ಪೀಡ್ ಕೊಟ್ಟರೆ 60, ಇಲ್ಲಿ ಸ್ಪೀಡ್ ಕೊಟ್ಟರು 70. ಇದೇನಿದು? ಸ್ಪೀಡ್. ಓಕೆ, ರೈಟ್. ಹಾಗಾದ್ರೆ ಅನುಪಾತ ತೆಗೆದ್ರೆ ಎಷ್ಟು ಬಂತಪ್ಪ? 6:7 ಬಂತು. ಟೈಮ್ ಏನಿರ್ತೈತಿ, ಇದ್ರ ಉಲ್ಟಾ ಇರ್ತದೆ. ಉಲ್ಟಾ ಅಂದ್ರೆ 7:6 ಆಗ್ತದೆ. ರೈಟ್. ಹಾಗಾದ್ರೆ ಇಲ್ಲಿ ಮೊದ್ಲಿನ ಟೈಮ್ ಕೊಟ್ಟರು 7 ಅಂತಂದ್ರೆ ಎಷ್ಟೈತಿ? 35. ಹಾಗಾದ್ರೆ 6 ಅಂದ್ರೆ ಎಷ್ಟು? 7 ಒಂದ್ಲೆ 7 ಐದ್ಲೆ 6 ಐದ್ಲೆ ಎಷ್ಟು ಬಂತಪ್ಪ? 30 ಬಂತು. ಹಿಂಗ್ ಮಾಡಿದ್ರು ಒಂದೇ, ಹಿಂಗ್ ಮಾಡಿದ್ರು ಒಂದೇ. ಆದ್ರೆ ಸ್ವಲ್ಪ ಗಮನ ಹರಿಸ್ಬೇಕೇನಪ್ಪಾ ಅಂತಂದ್ರೆ ಸ್ಪೀಡ್ ಮತ್ತು ಟೈಮ್ ಉಲ್ಟಾ ಇತ್ತಂದ್ರೆ ಉಲ್ಟಾ ಬರ್ಕೊಂಡ್ಬಿಟ್ರೆ ಮುಗಿದು ಹೋತು. ರೈಟ್. ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಮಿಸ್ಟೇಕ್ ಆಗದ. ಏನಾಗಬೇಕಪ್ಪ ಅಂತಂದ್ರೆ ಬ್ರಕೆಟ್ ಏನಾಗಬೇಕಾಗಿತ್ತು? ಬರಬೇಕಾಗಿತ್ತು. ರೈಟ್. ಹಾಗಾದ್ರೆ ಇಲ್ಲಿ ನೋಡ್ರಿ, 3 ಇಲ್ಲಿ ಪೂರ್ತಿ ಬರ್ದ ಬಿಡು. 3m - 4n². ಇದರ ಸೂತ್ರ ನಿಮ್ಗೆ ಗೊತ್ತದೆ, a² + b ಫಾರ್ಮುಲಾ. ಹೌದಲ್ಲ? ಹಾಗಾದ್ರೆ ಫಸ್ಟ್ ಏನ್ ಮಾಡ್ತೀರಿ? a². ಇಲ್ಲಿ ಬರೆದ್ ಬಿಡುತ್ತೆ ನೋಡ್ರಿ, a - b² ಫಾರ್ಮುಲಾ ಏನು? a² - 2ab + b². ಈ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ರೈಟ್. ಹಾಗಾದ್ರೆ a ಸ್ಕ್ವೇರ್ ಮಾಡಿದ್ರೆ 3 ಮೂರ್ಲೆ 9, 3 ಮೂರ್ಲೆ 9 m² - 2ab 2ab 3 4 12, 12 2 24, m × n ಅಂದ್ರೆ mn. ಓಕೆ, ಗೊತ್ತಾತ್ಲ ಎಲ್ಲರಿಗೂ? ರೈಟ್. ಹಾಗಾದ್ರೆ 3 4 12, 2ab ಅಂದ್ರೆ ಏನಾಗತ್ತೆ? 2 × 3m × 4n. ಅದಕ್ಕೆ 3 2 6, 6 4 24, m × n ಅಂದ್ರೆ m. ಓಕೆ, ನೆಕ್ಸ್ಟ್ ಪ್ಲಸ್ 4 4 16 n². ಯಾವ ಆಪ್ಷನ್ ಕಾಣಿಸತ್ ನೋಡ್ರಿ ನಮಗಿದೆ? ಆಪ್ಷನ್ 4 ಕಾಣಿಸತೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ಹಾಗಾದ್ರೆ ಎಕ್ಸ್ ಗಾಗಿ ಬಿಡಿಸಿ ಇಲ್ಲಿ ಇದನ್ನ ಬೆಲೆ ಕೊಟ್ಟರೆ ಎಕ್ಸ್ ನ ಬೆಲೆ ಕಂಡಿಡಿ ಅಂತ ಹೇಳ್ಯಾರ. ಓಕೆ, ಹಾಗಾದ್ರೆ ಫಸ್ಟ್ ಇದನ್ನ ಗುಣಿಸೋಣ. 2 2 4x ಪ್ಲಸ್ 2 3 6 ಮೈನಸ್ 4 × x 4x ಮೈನಸ್ ಇಂಟು ಇಲ್ಲಿಂದ ಇದನ್ನ ಗುಣಿಸ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 4 5 20 ಮೈನಸ್ ಎಕ್ಸ್ ಪ್ಲಸ್ 2 = 3. ಇಷ್ಟಿರುವಂಥದ್ದು. ಹೌದಲ್ಲ? ಹಾಗಾದ್ರೆ ಪ್ಲಸ್ 4x ಮೈನಸ್ 4x ಹೋತು. ಇಲ್ಲಿ ಏನು ಉಳಿತು? 6 + 25 ಅಂದ್ರೆ 31. 31 + 2 ಅಂತಂದ್ರೆ ಎಷ್ಟು ಬಂತಪ್ಪ? 33. ಎಷ್ಟು ಬಂತು? 33. ಈ ಪ್ಲಸ್ ಇದ್ದದ್ದು 3 ಈ ಕಡೆ ಬಂದ್ರೆ ಏನಾಕತಿ? -3 ಆಕತಿ. ಈ ಮೈನಸ್ ಎಕ್ಸ್ ಇದ್ದದ್ದು ಆ ಕಡೆ ಹೋದ್ರೆ ಏನಾಕತಿ? ಪ್ಲಸ್ ಎಕ್ಸ್ ಆಕತಿ. ಹಾಗಾದ್ರೆ 33 ಒಳಗೆ 3 ಹೋದ್ರೆ ಎಷ್ಟು ಬಂತಪ್ಪ? 30 ಬಂತು. ಇದೇ ಏನಾಗಿತ್ತಪ್ಪ? ಉತ್ತರ ಆಗಿತ್ತು. ಎಲ್ಲಿ ಮಿಸ್ಟೇಕ್ ಆಯ್ತಾನ? ಓಕೆ, ಇಲ್ಲಿ ಬರೀ ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತು ನೋಡ್ರಿ. 4 5 ಇಲ್ಲಿ ನೋಡ್ರಿ, 4 5 20 ಬರೀ ಜಾಗದಾಗ ಏನಾಗಿತ್ತು? ಇಲ್ಲಿ 25 ಆಗ್ಯದ. ಓಕೆ, ಹಾಗಾದ್ರೆ ಇಲ್ಲಿ ಎಷ್ಟು ಬರಬೇಕು? 20. ಹಾಗಾದ್ರೆ ಇದ್ರೊಳಗಿಂದ ಏನು ಮಾಡಬೇಕು? 5 ಕಳಿಬೇಕಂತಂದ್ರೆ ನೋಡ್ರಿ, ಪೂರ್ತಿ ಇನ್ನೊಂದ್ಸರಿ ಹೇಳ್ಬಿಡ್ತು ನೋಡ್ರಿ, ಇಲ್ಲೇ ತಿಳ್ಕೊಂಬಿಡ್ರಿ. 4x 4x ಹೋತು. 20 + 6 ಅಂದ್ರೆ 26. ಇಲ್ಲಿ ಏನು ಬರೀಬೇಕು? 26. 26ರಾಗ 3 ಹೋದ್ರೆ ಎಷ್ಟು ಬಂತು? 20. ಇಲ್ಲಿ ನೋಡಿ, ಇಲ್ಲೊಂದು ಐತ್ಲಾ,
6 20 26 26 2 28 28ರೊಳಗೆ 3 ಹೋಗ್ಬೇಕು. ಇಲ್ಲಿ ಏನು ಬರಬೇಕು? 28ರೊಳಗೆ 3 ಹೋದರೆ ಎಷ್ಟು ಬರ್ತದ? 25 ಬರ್ತದ. ಹಾಗಾದರೆ 25 ಸರಿಯಾದ ಉತ್ತರ ಆಗಿತ್ತು. ಯಾವುದ್ರದ್ದು? ಎಕ್ಸ್ನ ಬೆಲೆ. ಹಾಗಾದರೆ ಯಾವ ಆಪ್ಷನ್ ಕಾಣಿಸತ್ತೆ ನಮಗೆ? 25 ಆಪ್ಷನ್ 1 ಕಾಣಿಸತೈತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಕತ್ತರಿಸಿದರೆ, ಯಾವ ರೇಖೆಗಳನ್ನ? ಸಮಾಂತರ ರೇಖೆಗಳನ್ನ ಏನು ಮಾಡದ? ಛೇದಕ ಕತ್ತರಿಸಿದರೆ ಯಾವುದು ನಿಜ ಅಂತ ಕೇಳ್ತಾ ಇರುವಂಥದ್ದು. ಹಾಗಾದ್ರೆ ಸಮಾಂತರ ರೇಖೆಗಳು ಅಂತಂದ್ರೆ ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ, ಇದು ಒಂದು ರೇಖೆ, ಓಕೆ, ಆಮೇಲೆ ಇದು ಒಂದು ರೇಖೆ, ಎರಡೂ ಏನಿರ್ತಾವ? ಸಮಾನ ಅಂತರದಲ್ಲಿರ್ತಾವ. ಒಂದು ಛೇದಕ ರೇಖೆ ಇದ್ರ ಮೇಲೆ ಹಾದು ಹೋತಪ್ಪ ಅಂತಂದ್ರೆ ಇದರೊಳಗೆ ಏನು ಸಮನಾಗಿರ್ತದ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ 90 ಈಚ್ ಅದರ್. ಹಾಗಾದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಅನುರೂಪ ಕೋನ ಅಂತ ಕನ್ನಡ ಒಳಗೆ ಹೇಳ್ತಾರೆ. ಏನಂತ ಹೇಳಿದ್ರು? ಅನುರೂಪ ಕೋನಗಳು. ಓಕೆ, ಹಾಗಾದ್ರೆ ಅನುರೂಪ ಕೋನ ಅಂದ್ರೆ ಯಾವುದು? ಈ ಕೋನ ಮತ್ತು ಈ ಕೋನ. ಓಕೆ, ನೆಕ್ಸ್ಟ್ ಅನುರೂಪ ಕೋನ ಅಂತಂದ್ರೆ ಈ ಕೋನ ಮತ್ತು ಈ ಕೋನ. ಓಕೆ, ಮತ್ತು ಅನುರೂಪ ಕೋನ ಅಂತಂದ್ರೆ ಈ ಕೋನ ಮತ್ತು ಈ ಕೋನ. ಓಕೆ, ಮತ್ತೆ ಅನುರೂಪ ಕೋನ ಅಂದ್ರೆ ಈ ಕೋನ ಮತ್ತು ಈ ಕೋನ. ಇವಕ್ಕೆ ಏನಂತಾರಪ್ಪ ಅಂತಂದ್ರೆ ಸೇಮ್ ಕಲರ್ ಇರುವಂಥವೆಲ್ಲ ಏನೋ ಅನುರೂಪ ಕೋನಗಳು. ಹಾಗಾದ್ರೆ ಈ ಕೋನ ಮತ್ತು ಈ ಕೋನಗಳು ಸಮನಾಗಿರ್ತವೆ. 90 ಡಿಗ್ರಿನೂ ಇರಂಗಿಲ್ಲ, ಸಪ್ಲಿಮೆಂಟ್ರಿನೂ ಇರಂಗಿಲ್ಲ, ಕಾಂಪ್ಲಿಮೆಂಟ್ರಿನೂ ಇರಂಗಿಲ್ಲ. ಹಾಗಾದ್ರೆ ಸಮನಾಗಿರ್ತಾವ. ಯಾವ ಆಪ್ಷನ್ ಕರೆಕ್ಟ್ ಇರುವಂಥದ್ದು? ಆಪ್ಷನ್ 4. ಇದನ್ನ ನೀವು 7ನೇ ಕ್ಲಾಸ್ ಒಳಗೆ ಕಲ್ತಿರ್ತೀರಿ, ಹೌದಲ್ಲ? ರೈಟ್. ನೆಕ್ಸ್ಟ್ ಕ್ವಶನ್. 8 ಬದಿಗಳನ್ನು ಹೊಂದಿರುವ, ಎಷ್ಟು ಬದಿಗಳನ್ನು? 8 ಬದಿಗಳನ್ನು ಹೊಂದಿರುವ ನಿಯಮಿತ ಬಹುಭುಜಾಕೃತಿಯನ್ನು ಏನಂತ ಕರೀತಾರೆ? ಅಷ್ಟಭುಜಾಕೃತಿ ಅಂತ ಕರೀತಾರೆ. 8 ಅಂತಂದ್ರೆ ಅಷ್ಟ. ಇಂಗ್ಲಿಷ್ ಒಳಗೆ ನಾವು ಅದಕ್ಕೆ ಏನಂತ ಹೇಳ್ತೀವಿ? ಆಕ್ಟಾಗೋನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅಷ್ಟಭುಜಾಕೃತಿ. ಓಕೆ, ಅಷ್ಟಭುಜಾಕೃತಿ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ. ತಲಾ 7 ಮೀಟರ್ ಬದಿಯ 2 ಘನಗಳನ್ನು ಒಂದರ ಪಕ್ಕ ಒಂದು ಸೇರಿಸಲಾಗಿದೆ. ಹೀಗೆ ರೂಪುಗೊಂಡ ಆಯತದ ಘನದ ಗಾತ್ರ ಏನು ಅಂತ ಕೇಳಿದ್ದಾರೆ. ಓಕೆ, ಏನು ಮಾಡಬೇಕು ಅಂತಾನೆ, ಒಂದು ಮೊದಲೇಕ್ಕಿಂತ ಸಣ್ಣ ಸಣ್ಣ 2 ಕ್ಯೂಬ್ಗಳನ್ನ ತೊಗೊಂಡು ಏನು ಮಾಡಿಬಿಟ್ರ? ಘನಗಳನ್ನು ತೊಗೊಂಡು ಏನು ಮಾಡ್ಯಾರ? ಒಂದ್ರ ಬಾಜು ಒಂದಿಟ್ಟಾರ. ಹಾಗಾದ್ರೆ ಇದರಿಂದ ಏನು ಮಾಡಿಬಿಟ್ರಿ? ಈಗ ಒಂದು ದೊಡ್ಡ ಒಂದು ಗಣವನ್ನ ರೂಪು ಮಾಡಿದ್ದಾರೆ. ಓಕೆ, ಹಾಗಾದ್ರೆ ದೊಡ್ಡ ಗಣವನ್ನ ರೂಪು ಮಾಡಿದ್ರೆ ಅದರ ಗಣಫಲವನ್ನ ಕಂಡಿಡಿ ಅಂತ ಹೇಳ್ಯಾರ. ಭಾಳ ಈಸಿ ಕ್ವಶನ್ ಇದೆ. ಆ್ಯಕ್ಚುಲಿ ನಿಮಗೆ ಪೂರ್ತಿ ಡಯಾಗ್ರಾಮ್ ತೆಗೆದ ನಾನು ತೋರಿಸ್ತೀನಿ, ನೋಡ್ರಿ, ತಿಳ್ಕೊರಿ. ಓಕೆ, ರೈಟ್. ಹಾಗಾದ್ರೆ ಇದು 7 ಸೆಂಟಿಮೀಟರ್ ಐತಿ, ಇದು 7 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಗೋಳದ ಗಣಫಲ ಅಂತಂದ್ರೆ ಏನಿರ್ತೈತಿ? ಇದು ಸೇಮ್ ಇರ್ತೈತಿ, ಹೌದಲ್ಲ? ಏನಿರ್ತೈತಿ? ಸೇಮ್ ಇರ್ತದ. ಏನಿರ್ತೈತಿ? ಸೇಮ್ ಇರ್ತೈತಿ, ಹೌದಾ? ರೈಟ್. ಹಾಗಾದ್ರೆ ಉದ್ದ ಎತ್ತರ 7. ಇಲ್ಲಿ ನೋಡ್ರಿ, ಇದು ಇಲ್ಲಿಂದ ಇಲ್ಲಿಗೆ ಎರಡನ್ನ ಕೂಡಿಸಿದಾರಂತಂದ್ರೆ 7 + 7 ಅಂತಂದ್ರೆ ಎಷ್ಟು ಆಕತಿ? ಇದು 14 ಆಕತಿ. ಇದು ಎತ್ತರ 7, ಉದ್ದ 14, ಅಗಲ ಎಷ್ಟು ಇರ್ತೈತಿ? 7 ಇರ್ತೈತಿ. ಯಾಕ? ಇದನ್ನೇನು ಚೇಂಜ್ ಮಾಡಿಲ್ಲ. ಆದ್ರೆ ಒಂದರ ಪಕ್ಕ ಒಂದು ಇಟ್ಟಿರೋದ್ರಿಂದ ಇದೇನಾಕತಿ? ಇದಷ್ಟ ಏನಾಗಿರ್ತದ? ಚೇಂಜ್ ಆಗಿರ್ತದ. ಹಾಗಾದ್ರೆ ಇದು 7 ಇರ್ತೈತಿ, ಇದು ಕೂಡ ಏನಿರ್ತದ? 7 ಇರ್ತೈತಿ. ಮುಗದ ಹೋತ್. ಆಯತದ ಗಣಫಲವನ್ನ ಹೆಂಗ್ ಕಂಡಿಡ್ತೀವಿ ನಾವು? ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಉದ್ದ 7, ಉದ್ದ 14 ಅಲ್ಲ, ಏನು ಚೇಂಜ್ ಆಗಂಗಿಲ್ಲ. ಉದ್ದ 7, ಅಗಲ 7, ಎತ್ತರ 14 ಅನ್ಕೊಂಡು ಏನು ಚೇಂಜ್ ಆಗಂಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ರೈಟ್. ಹಾಗಾದ್ರೆ 7 7 49, 49 × 14. ಓಕೆ, ಹಾಗಾದ್ರೆ 14 9 6 686 ಬರ್ತದ. ಗುಣಾಕಾರ ಮಾಡಿದ್ರೆ ಯಾವುದು ಕರೆಕ್ಟ್ ಆನ್ಸರ್ ಐತಪ್ಪ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇರಲಿಲ್ಲ ಈ ಒಂದು ಪ್ರಶ್ನೆ ಒಳಗೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲ ಅಂದ್ರೆ ನಾವು ಏನು ಮಾಡ್ಬೋದಾಗಿತ್ತು ಗೊತ್ತಾನ? ಇಲ್ಲಿ 100% ಒಂದು ಬಾಹು 7 ಐತಂದ್ರೆ ಎತ್ತರ ಅಂತೂ 7 ಇರ್ತೈತಿ. ಹಾಗಾದ್ರೆ ಈ ಸಂಖ್ಯೆ 7ರಿಂದ ಬಾಹು ಕತ್ತನ್ನು ಚೆಕ್ ಮಾಡಿದ್ರೆ ಸಾಕಾಗಿತ್ತು. 7 4 28, 6 ಉಳಿತು. ಇದು 7ರಿಂದ ಹೋಗಂಗಿಲ್ಲ. 7 7 49, 5, ಇದು 7ರಿಂದ ಹೋಗಂಗಿಲ್ಲ, ಇದು 7ರಿಂದ ಹೋಗಂಗಿಲ್ಲ. 7ರಿಂದ ಬಾಹುವಂಥ ಆಪ್ಷನ್ ಯಾವುದಿತ್ತು? 1 ಇತ್ತು. ಸೊ ಹಾಗಾದ್ರೆ ನಾವು 7ರಿಂದ ಬಾಹುವಂಥ ಗುಣಾಕಾರವನ್ನು ಚೆಕ್ ಮಾಡಿದ್ರು ಸಾಕಾಗಿತ್ತು. ಯಾಕಪ್ಪ ಅಂತಂದ್ರೆ ಉದ್ದ 7 ಐತಿ, ಅಗಲನೂ ಏನಿರ್ತದೆ? ಅಗಲ 7 ಐತಿ, ಎತ್ತರನೂ 7 ಇರ್ತೈತಿ. ಉದ್ದ ಮಾತ್ರ ಏನಕ್ಕದ? ಚೇಂಜ್ ಆಗ್ತದೆ. ರೈಟ್. ಹಾಗಾದ್ರೆ ಇಲ್ಲಿವರೆಗೂ ಇರುವಂತಹ ಎಲ್ಲ 20 ಪ್ರಶ್ನೆಗಳು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮತ್ತೆ ಇನ್ನು ಮುಂದೆ 5 ರೀಸನಿಂಗ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಜಯ್
ಶ್ರೇಣಿಯು ಮೇಲಿಂದ 27ನೇ ಮತ್ತು ಕೆಳಗಿಂದ 5ನೇಯದಾಗಿದೆ. ಹಾಗಾದ್ರೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಪರ್ಸನ್ ಕೇಳಿದಾರೆ ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ರ್ಯಾಂಕ್ಗಳಿಗಿಂತ ಒಂದನ್ನ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಹಾಗಾದ್ರೆ ಈ ಕಡೆಯಿಂದ 27ನೇ ರ್ಯಾಂಕ್, ಈ ಕಡೆಯಿಂದ 5ನೇ ರ್ಯಾಂಕ್. ಹಾಗಾದ್ರೆ ಟೋಟಲ್ ಎಷ್ಟು ರ್ಯಾಂಕ್ ಆತ್ಪ ಎಂದು 32 ಆಯ್ತು. ಟೋಟಲ್ ಎಷ್ಟಾಯ್ತು, 32. 27 + 5 ಅಂದ್ರೆ 32. ಇದು ರ್ಯಾಂಕ್. ರ್ಯಾಂಕ್ ಇಂದ ನಾವು ವಿದ್ಯಾರ್ಥಿಗಳಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಜನರಿಗೆ ಹೋಗ್ಬೇಕಂದ್ರೆ ಒಂದು ಕಡಿಮೆ ಮಾಡಬೇಕು. ಹಾಗಾದ್ರೆ 31 ಯಾವ ಆಪ್ಷನ್ ಕಾಣಿಸ್ತದಪ್ಪ, ಆಪ್ಷನ್ ಯಾವುದು, 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಡಿ ಅನ್ನು 4 ಎಂದು, AND ಅನ್ನು 19 ಎಂದು, ಅದೇ ಭಾಷೆಯಲ್ಲಿ DAM ಅನ್ನು ಏನೆಂದು ಕರೀತಾರೆ? ಡಿ ಎಷ್ಟನೇ ನಂಬರ್ ಇರ್ತತಿ, 4ನೇ ನಂಬರ್. ಹಾಗಾದ್ರೆ A 1ನೇ ನಂಬರ್ ಇರ್ತತಿ, N ಎಷ್ಟನೇ ನಂಬರ್ ಇರ್ತತಿ, 14ನೇ ನಂಬರ್ ಇರ್ತತಿ. N ಎಷ್ಟನೇ ನಂಬರು, 14ನೇ ನಂಬರು. D 4ನೇ ನಂಬರು. ಹಾಗಾದ್ರೆ ಕೂಡಿಸಿದ್ರೆ 19 ಬರತೈತೆ ನೋಡ್ರಿ. ಎಸ್ 19 ಬರತೈತೆ. ಹಾಗಾದ್ರೆ ಈ ಪ್ಲೇಸ್ ವ್ಯಾಲ್ಯೂಗಳಿಗೆ ಏನ್ ಮಾಡ್ತಾರಲ್ಲಿ, ಕೂಡ್ಸತ್ತಾರ. ಹಾಗಾದ್ರೆ ಡಿ ಅಂದ್ರ 4, A ಅಂದ್ರ 1, M ಅಂದ್ರ 13, 13 4 17 1 18. 18 ಯಾವ ಆಪ್ಷನ್ ಕಾಣಿಸತೈತಿ, ಆಪ್ಷನ್ 4 ಕಾಣಿಸತೈತಿ. ಅದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, ಕಂಪನೀಸ್ ಎಂಬ ಪದದಲ್ಲಿನ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಮರು ಜೋಡಣೆಯ ನಂತರ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗದೆ ಹಾಗೆ ಉಳಿತದ ಅಂತ ಕೇಳಿ. ಹಾಗಾದ್ರೆ ಸಿ ಅಂದ್ರೆ ಎಷ್ಟಪ್ಪ, 3, O ಅಂದ್ರ 15, M ಅಂದ್ರ 13, P ಅಂದ್ರ 16, A ಅಂದ್ರ 1, N ಅಂದ್ರ 14, I ಅಂದ್ರ 9, E ಅಂದ್ರ 5, S ಅಂದ್ರ 19. ರೈಟ್. ಹಾಗಾದ್ರೆ ಈಗ ಅಲ್ಫಾಬೆಟ್ ವೈಸ್ ಜೋಡಿಸ್ಬೇಕು. ಇವನ್ನ ಅಲ್ಫಾಬೆಟ್ ವೈಸ್ ಜೋಡಿಸ್ಬೇಕಂತಂದ್ರೆ ಏನ್ ಮಾಡ್ತೀರಿ, ಮೊದಲೇಕ್ 1, ಆಮೇಲೆ 3, ಆಮೇಲೆ 5, ಆಮೇಲೆ 9, ಆಮೇಲೆ 9 ಮುಗಿದ್ಮ್ಯಾಗ 13, ಆಮೇಲೆ 14, ಆಮೇಲೆ 15, 15 ಮುಗಿದ್ಮೇಲೆ 16, ಆಮೇಲೆ 19. ಹಾಗಾದ್ರೆ ಬದಲಾಗದೆ ಉಳಿದಿರುವಂಥದ್ದು ಯಾವ್ದೈತಿ ಇಲ್ಲಿ, 19 ಒಂದದ, ಆಮೇಲೆ 14 ಒಂದದ. ಟೋಟಲ್ ಎಷ್ಟು ಅದಪ್ಪ, 2 ಅದಾವ. ಹಾಗಾದ್ರೆ 2 ಯಾವ ಆಪ್ಷನ್ ಒಳಗೆ ಕಾಣಿಸ್ತೈತೆ ನಮಗ, ಆಪ್ಷನ್ 3 ಒಳಗೆ ಕಾಣಿಸ್ತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಅಕ್ಷರಗಳ ಸರಣಿಯನ್ನು ನೋಡಿ ವ್ಯಂಜನ ಅಕ್ಷರವು ತಕ್ಷಣವೇ ಹಿಂದಿರುವ ಇಂತಹ ಎಷ್ಟು ಎಗಳಿವೆ? ಹಾಗಂದ್ರೆ ಎ ಹಿಂದೆ ಏನಿರಬೇಕು, ವ್ಯಂಜನ ಇರಬೇಕು. ವ್ಯಂಜನ ಅಂತಂದ್ರೆ ಸ್ವರ ಇರಬಾರ್ದು. ಸ್ವರ ಯಾವ್ಯಾವು, ಎ, ಇ, ಐ, ಓ, ಯು. ಇವು ಇರಬಾರ್ದು. ಇವನ್ ಬಿಟ್ಟು ಬೇರೆ ಇದ್ದು ಎಲ್ಲ ಏನಿರ್ತಾವು, ವ್ಯಂಜನ ಇರ್ತಾವ. ಹಾಗಾದ್ರೆ ಫಸ್ಟ್ ಎ ಎಲ್ಲೈತಿ, ಇಲ್ಲೈತಿ. ಎ ಹಿಂದೆ ಏನೈತಿ ನೋಡ್ರಿ, ಇ ಅನ್ನುವಂಥದ್ದು ಸ್ವರ. ಸೊ ಅದಕ್ಕೋಸ್ಕರ ಇದು ಆಗೋದಿಕ್ಕೆ ಸಾಧ್ಯ ಇಲ್ಲ. ಎ ಹಿಂದೆ ಏನೈತಿ ನೋಡ್ರಿ, ಎಂ. ಹಾಗಾದ್ರೆ ಎಂ ಏನ್ರಿ ಸ್ವರ ಇಲ್ಲ. ಹಾಗಾದ್ರೆ ಇದು ಆಗೋದಕ್ಕೆ ಚಾನ್ಸ್ ಅದ. ಒಂದಾಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎ ಹಿಂದೆ ಯು ಐತಿ. ಯು ಅನ್ನುವಂಥದ್ದು ಸ್ವರ. ನಮಗೆ ಸ್ವರ ಇರಬಾರ್ದು, ವ್ಯಂಜನ ಇರಬೇಕು. ಹಾಗಾದ್ರೆ ಒಂದೇ ಒಂದು ಆಪ್ಷನ್ ಇತ್ತು. ಯಾವುದಪ್ಪ, ಆಪ್ಷನ್ 1. ಎ ಹಿಂದ ಎಂ ಇತ್ತು, ಅದ ಒಂದೇ ಒಂದಿರುವಂಥದ್ದು. ಓಕೆ, ಅದನ್ನ ಬಿಟ್ಟರೆ ಯಾವ ಇಲ್ಲವೇ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್ ಏನದ, 5ನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನ ಆರಿಸಿ ಅಂತ ಹೇಳ್ಯಾರ. ಹಾಗಾದ್ರೆ ನೋಡ್ರಿ, ಎ 3 ಟಿ ಐತಿ, 1 ಸಿ 20 ಐತಿ, ಇ 7 ವಿ ಐತಿ, 5 ಜಿ 22 ಐತಿ, ಎಫ್ 9 ಎಕ್ಸ್ ಐತಿ. ಹಂಗಾದ್ರೆ ಏನಾಗಬೇಕು ನೋಡ್ರಿ, ಎ ಇದ್ದದ್ದು 1 ಆಗೈತೆ ಅಂದ್ರೆ ಎ ಜಾಗ ಬರ್ದಾರಲ್ಲಿ. ಎ ಎಷ್ಟನೇ ನಂಬರ್ ಬರ್ತೈತಿ, 1ನೇ ನಂಬರ್. ಇ ಎಷ್ಟನೇ ನಂಬರ್ ಬರ್ತೈತಿ, 5ನೇ ನಂಬರ್. ಹಾಗಾದ್ರೆ ಎಫ್ ಎಷ್ಟನೇ ನಂಬರ್ ಬರ್ತೈತಿಪ್ಪ, 6ನೇ ನಂಬರ್ ಬರ್ತೈತಿ. ಫಸ್ಟ್ಗೆ ಏನ್ ಬರೀಬೇಕು, ಆರ್. ಇಲ್ಲಿ 3 ಅಂದ್ರೆ ಏನು, ಸಿ. 3 ಅಂದ್ರೆ ಏನು, ಸಿ. 7 ಅಂದ್ರೆ ಜಿ. ಹಾಗಾದ್ರೆ 9 ಅಂದ್ರೆ ಏನಿರ್ಬೇಕು, ಐ ಇರಬೇಕು. ಹಾಗಾದ್ರೆ 6 ಐ. ಇದು ಆಕ್ಚುಲಿ 1 ಆಗಬಾರ್ದು, ಇದು ಐ ಆಗ್ಬೇಕು. ಏನಾಗಬೇಕು, ಇದು ಐ ಆಗ್ಬೇಕು. ಇವೆಲ್ಲ ಏನಾಗಬೇಕು, ಐ ಆಗ್ಬೇಕು. ಈಗ ಫಸ್ಟ್ ಆರ್ ಬರ್ಬೇಕಂದ್ರೆ ಇವೆರಡು ಆಟೋಮೆಟಿಕ್ಲಿ ಏನಾಗಿದಾವ, ಕ್ಯಾನ್ಸಲ್ ಆಗಿದಾವೆ. ಈಗ 2 ಆಪ್ಷನ್ ಒಳಗೆ ನಾವು ಹುಡುಕ್ಬೇಕು. ಓಕೆ, ರೈಟ್. ಇನ್ನು ನೋಡ್ರಿ, ಟಿ ಅಂದ್ರೆ 20, ವಿ ಅಂದ್ರೆ 22, ಎಕ್ಸ್ ಅಂತಂದ್ರೆ ಎಷ್ಟನೇ ನಂಬರ್ ಇರ್ತದಪ್ಪ, ಎಕ್ಸ್ 24ನೇ ನಂಬರ್ ಇರ್ತದ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ರೈಟ್. ಆತ್ಮೀಯ ಸ್ನೇಹಿತರೆ, ಈ ಒಂದು 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು.